ಪ್ರತಿದಿನ 15ರಿಂದ 20 ನಿಮಿಷ ಅಥವಾ 30 ನಿಮಿಷ ಅಥವಾ 40 ನಿಮಿಷದವರೆಗೂ ನಾವು ಪ್ರಾಣಾಯಾಮ ಮಾಡ್ಬೋದು. ಯಾವ್ಯಾವ ಪ್ರಾಣಾಯಾಮ ಮೊದಲು ಮಾಡಬೇಕು, ಕೊನೆಗೆ ಯಾವ್ದು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ, ಸೀಕ್ವೆನ್ಸು. ಸೊ ಪ್ರಾಣಾಯಾಮ ಸೀಕ್ವೆನ್ಸ್ ಇದು. ಹಾಗೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಯಾವ ರೀತಿ ಕುಂದಿರ್ಬೇಕು, ಏನು ಮಾಡಬೇಕು, ಹಾಗೆ ಎಂಡ್ ಆದ್ಮೇಲೆ ಏನು ಮಾಡಬೇಕು ಅನ್ನೋದು ಫುಲ್ ಡೀಟೇಲ್ಸ್ ಇಲ್ಲಿ ಐತಿ. ಸೊ ಸ್ಕಿಪ್ ಮಾಡ್ಲಾರ್ದಂಗ ಈ ವಿಡಿಯೋ ನೋಡ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಪ್ರಾಣಾಯಾಮನ ಯಾವಾಗಲೂ ಮೊದಲು ನಾವು ಫೋರ್ಸ್ಫುಲಿ ಎಕ್ಸಲೇಷನ್ ಆ್ಯಂಡ್ ಇನ್ನಲೇಷನ್ ಇಂದ ಸ್ಟಾರ್ಟ್ ಮಾಡಿ ಸೊ ನಂತರ ನಿಧಾನಗತಿಯಲ್ಲಿ ಮಾಡೋ ಪ್ರಾಣಾಯಾಮಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಆ ರೀತಿ ಪ್ರಾಣಾಯಾಮ ಸೀಕ್ವೆನ್ಸ್ ಅನ್ನ ಮಾಡಬೇಕು. ಸೊ ಇದ್ರಾಗ ಮೊದಲು ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ, ಭ್ರಾಮರಿ ಮತ್ತು ಅನುಲೋಮ್ ವಿಲೋಮ್ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋಣ್ರಿ. ಸೀದಾ ಕೂತ್ಕೊಳ್ರಿ. ಸೊ ಎರಡೂ ಕೈಗಳು ನಿಮ್ಮ ತೊಡೆ ಮೇಲೆ ಇರಲಿ, ಬೆನ್ನು ಕತ್ತು ನೇರವಾಗಿರ್ಲಿ. ಸೊ ಇದಂತೂ ಭಾಳ ಇಂಪಾರ್ಟೆಂಟು, ಬೆನ್ನು ಕತ್ತು ನೇರವಾಗಿರೋದು. ಸೊ ಇದನ್ನ ಕರೆಕ್ಟ್ ಮಾಡ್ಕೋರಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ನಿಮ್ಮ ದೇಹ ಮತ್ತು ಮನಸ್ಸಿನ ಕಡೆ ಗಮನ ಕೊಡ್ರಿ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ರಿ. ಉಸಿರು ಯಾವಾಗ ತೊಗೊಳಕತ್ತೀರಿ, ಉಸಿರು ಯಾವಾಗ ಹೊರಗೆ ಕತ್ತೀರಿ, ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ. ಉಸಿರಾಟ ಪ್ರಕ್ರಿಯೆಯಲ್ಲಿ ಯಾವುದೇ ಅಡೆತಡೆ ಬೇಡ. ಸಹಜವಾಗಿ ಉಸಿರಾಟ ಮಾಡ್ರಿ. ಈಗ 2 ಬಾರಿ ಉಸಿರು ತೆಗೆದುಕೋತೀರಿ, ಉಸಿರು ಹೊರಗನ್ನು ಹಾಕ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, breathe out. Relax. ನಮಸ್ಕಾರ ಸ್ಥಿತಿ. 3 ಬಾರಿ ಓಂಕಾರ. ಸೊ ಓಂಕಾರವನ್ನು ಪ್ರತಿ ಬಾರಿ ಉಸಿರು ತೆಗೆದುಕೊಂಡು ಅ ಉ ಮ ಉಸಿರು ಬಿಟ್ಕೋತ ಅ ಉ ಮ 3 ಅಕ್ಷರಗಳನ್ನು ಚಾಂಟ್ ಮಾಡಬೇಕು. ಟೇಕ್ ಇನ್ ಹ್ಯಾಂಡ್. Take in hand. Take in hand. ಎರಡು ಹಸ್ತುಗಳನ್ನು ಉಜ್ರಿ. ಕೈಗಳು ಬಿಸಿ ಉಜ್ರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ. ಕೈಗಳನ್ನ ಬಿಡಿಸಿ ಕಣ್ಣುಗಳನ್ನ ತೆರಿತೀವಿ. ಸಿಟ್ ಬ್ಯಾಕ್ ಸ್ಟ್ರೈಟ್. ಸೊ ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಭಸ್ತ್ರಿಕಾ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ಉಸಿರು ತಗೋತ ಎರಡೂ ಕೈಗಳನ್ನು ಮೇಲೆ ತಗೋತೀರಿ. ಮೇಲೆ ಹೋದಾಗ ಫಿಂಗರ್ಸ್ ಓಪನ್ ಆಗಬೇಕು. ಉಸಿರು ಬಿಡ್ತಾ ಕೈಗಳನ್ನು ಈ ರೀತಿ ಮುಷ್ಟಿ ಮಾಡ್ಕೊಂಡು ತರಬೇಕು. ಕೈಗಳು ಈ ರೀತಿ ಬರಬೇಕು. ಸೊ ಇದೇ ಭಾಗ ಎಕ್ಸ್ಪಾಂಡ್ ಆಗಬೇಕು ಈ ರೀತಿ. ಸೊ ಇಲ್ಲಿ ಫೋರ್ಸ್ಫುಲಿ ಇನ್ಹಲೇಷನ್ ಆ್ಯಂಡ್ ಫೋರ್ಸ್ಫುಲಿ ಎಕ್ಸಲೇಷನ್. ಫೋರ್ಸ್ಫುಲ್ ಆಗಿ ಉಸಿರನ್ನ ತೆಗೆದುಕೊಳ್ತೀವಿ, ಹಾಗೆ ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕ್ತಿರ್ತೀವಿ. ಸೊ ಪ್ರಾಣಾಯಾಮನ ಯಾವಾಗಲೂ ನಾವು ಫೀಲ್ ಮಾಡ್ಕೊಂತ ಮಾಡ್ಬೇಕ್ರಿ ಇಲ್ಲಿ. ಸೊ ನಿಧಾನಗತಿಯಲ್ಲಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಕಣ್ಗಳನ್ನು ಮುಚ್ಚಿ ಮಾಡ್ರಿ. ಸೊ ಇದನ್ನ ನೀವು 15 ಕೌಂಟ್ರಂಗ 3 ಸೆಟ್ ಮಾಡ್ತೀರಿ. ಸಿಟ್ ಬ್ಯಾಕ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್. ಭಸ್ತ್ರಿಕಾ ಪ್ರಾಣಾಯಾಮ ಸ್ಟಾರ್ಟ್. 1, ರಿಲ್ಯಾಕ್ಸ್. 15 ಕೌಂಟ್ ಆದಮೇಲೆ ಎರಡೂ ಕೈಗಳನ್ನ ಕೆಳಗೆ ಬಿಡಿಸ್ಕೋತೀರಿ. ಕಣ್ಣುಗಳನ್ನ ಮುಚ್ಕೋರಿ. ಸಹಜವಾದ ಉಸಿರಾಟ. ಸೆಕೆಂಡ್ ರೌಂಡ್ ಭಸ್ತ್ರಿಕಾ ಪ್ರಾಣಾಯಾಮ.
Relax. Observe your breath. ಭಸ್ತ್ರಿಕಾ ಪ್ರಾಣಾಯಾಮ ಆದಮೇಲೆ ಏನು ರಿಲ್ಯಾಕ್ಸ್ ಮಾಡ್ತಿಲ್ಲ, ಕೈಗಳನ್ನು ಈ ರೀತಿ ತೊಡೆ ಮೇಲಾದರೂ ಇಟ್ಕೋರಿ, ಅಥವಾ ಎರಡೂ ಕೈಗಳನ್ನು ಚಿನ್ಮುದ್ರ ಮಾಡಿ ಇಟ್ಕೊಂಡು ಕೂಡ ಈ ರೀತಿ ಚಿನ್ಮುದ್ರ ಮಾಡಿ ಇಟ್ಕೊಂಡು ಕೂಡ ನೀವು ಕೂತ್ಕೋಬಹುದು. ಲಾಸ್ಟ್ ರೌಂಡ್ ಭಸ್ತ್ರಿಕಾ ಪ್ರಾಣಾಯಾಮ. Relax. Observe your breath. ಸೊ ಇದನ್ನ ಇನ್ನೂ ನೀವು ಏನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ವಲ್ಲ, ಸೊ ಇದನ್ನು ಇನ್ನೂ ಟೈಮ್ ಆಯ್ತಪ್ಪ ನಿಮಗೆ ಇನ್ನೂ ಅಂತಂದ್ರೆ, ಸೊ ಇದನ್ನ ಇನ್ನೂ ನೀವು 5 ಕೌಂಟ್ ಜಾಸ್ತಿ ಮಾಡ್ಕೋಬೋದು. ಅಂದ್ರೆ 20 ಕೌಂಟ್ರದ್ದು 3 ಸೆಟ್ ಮಾಡ್ಕೋಬಹುದು. ಅಥವಾ ಟೈಮ್ ಇಲ್ಲಪ್ಪ ಅಂತಂದ್ರೆ 10 ಕೌಂಟದ್ದು 3 ಸೆಟ್ ಮಾಡ್ಕೋರಿ, ಇಲ್ಲ 15 ಕೌಂಟ್ 3 ಸೆಟ್ ಮಾಡ್ಕೋರಿ, ಇಲ್ಲ 20 3 ಸೆಟ್ ಮಾಡ್ಕೋಬಹುದು. ನೀವು 20 ಕೌಂಟದ್ದು 3 ಸೆಟ್ ಮಾಡ್ಕೋಬಹುದು. ಆಮೇಲೆ ಜಾಸ್ತಿ ಹಿಂಗ ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ಸೊ ನಿಧಾನಗತಿಯಲ್ಲಿ ತಗೊಂಡ್ರಿ, ಈ ರೀತಿ ನಿಧಾನಗತಿಯಲ್ಲಿ ಮಾಡ್ರಿ. ಸೆಕೆಂಡ್ ಒನ್ ಕಪಾಲಭಾತಿ. ಸೊ ಈ ಫಸ್ಟ್ ಮೊದಲನೇದಾಗಿ ನಾನೇನು ಭಸ್ತ್ರಿಕಾ ಪ್ರಾಣಾಯಾಮ ಹೇಳಿದೆ, ಆಮೇಲೆ ನೆಕ್ಸ್ಟ್ ಕಪಾಲಭಾತಿ ಹೇಳ್ತೀನಿ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಹೇಳ್ತೀನಿ. ಸೊ ಎಲ್ಲ ಪ್ರಾಣಾಯಾಮದ್ದು ಇನ್ನೂ ಹೆಚ್ಚಿಗೆ ನೀವು ಮಾಹಿತಿ ಬೇಕಂತಂದ್ರೆ, ಸೊ ಇಷ್ಟು ಪ್ರಾಣಾಯಾಮದ ನಾನು ಬೇರೆ ಬೇರೆ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ನೋಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು, ಇನ್ನೂ ಹೆಚ್ಚಿಗೆ ಪ್ರಾಕ್ಟೀಸ್ ನೀವು ಕೂಡ ಮಾಡ್ಬೋದು. ಸೆಕೆಂಡ್ ಒನ್ ಕಪಾಲಭಾತಿ. ಸೊ ಕಪಾಲಭಾತಿ ಮಾಡಕ್ಕೆ ಸೊ ಮೊದಲು ಎರಡೂ ಕೈಗಳನ್ನು ಚಿನ್ಮುದ್ರ ಇಟ್ಕೋರಿ ರೀತಿ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಫಿಂಗರ್ ಟಿಪ್ನ ಟಚ್ ಮಾಡ್ಕೊಳ್ಳೋದು ಈ ರೀತಿ. ನೆಕ್ಸ್ಟ್ ಉಳಿದ 3 ಬೆರಳು ಸೀದಾ ಇರಲಿ, ಕೈ ಹೊಳ್ಸ್ಕೊತೀರಿ, ತೊಡೆ ಮೇಲೆ ಇಟ್ಕೋರಿ. ಕಪಾಲಭಾತಿ ಮಾಡೋದು ಯಾವ ರೀತಿ ಅಂತಂದ್ರೆ, ಮೊದಲು ಉಸಿರು ತೆಗೆದುಕೊಳ್ಳೋದು, ಉಸಿರನ್ನೇ ತೆಗೆದುಕೊಂಡು ಉಸಿರನ್ನ ಹೋಲ್ಡ್ ಮಾಡಿ ನಂತರ ಉಸಿರನ್ನ ಹೊರಗೆ ಹಾಕೋದಿರ್ತೈತಿ. ಸೊ ಅದೇ ಟೈಮ್ನಾಗ ಹೊಟ್ಟೆ ಭಾಗ ಒಳಗೆ ಹೋಗೋದು ಹೊರಗೆ ಬರೋದು ಆಗ್ತಾ ಇರ್ತೈತಿ. ಅದ್ರ ಕಡೆ ಗಮನ ಕೊಡ್ರಿ. ಹಾಗೆ ಜಾಸ್ತಿ ಫೋಕಸ್ ನಿಮ್ಗೆ ಇರಬೇಕಾಗಿರೋದು ಎಕ್ಸಲೇಷನ್ ಕಡೆ. ಕಣ್ಗಳನ್ನ ಮುಚ್ಚ್ರಿ, ದೀರ್ಘವಾಗಿ ಉಸಿರು ತೆಗೆದುಕೊಡ್ರಿ. ಇದನ್ನು ಕೂಡ ನೀವು 3 ಕೌಂಟ್ ಮಾಡ್ಬೋದು. 10 3 ಕೌಂಟು, 15 3 ಕೌಂಟು, ಅಥವಾ 20 3 ಕೌಂಟ್, ಈ ರೀತಿ 3 ಕೌಂಟ್ರದ್ದು 3 ಸೆಟ್ ಮಾಡ್ಕೋಬಹುದು ನೀವು ಇದನ್ನ. ರಿಲ್ಯಾಕ್ಸ್. ಆಮೇಲೆ ಇನ್ನೊಂದು, ಸೊ ಒಂದು ಕೈನ ನೀವು ಹೊಟ್ಟೆ ಭಾಗದ ಮೇಲೆ ಕೂಡ ಇಟ್ಕೋಬಹುದು. ಈ ರೀತಿ ಹೊಟ್ಟೆ ಭಾಗ ಒಳಗೆ ಹೋಗೋದು ಹೊರಗೆ ಹೋಗೋದು ಅಬ್ಸರ್ವ್ ಮಾಡ್ಕೋಬೇಕಂತಂದ್ರೆ, ಸೊ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಇನ್ನೊಂದು ಕೈ ಚಿನ್ಮುದ್ರ ಮಾಡ್ಕೊಂಡು ಇಟ್ಕೋಬಹುದು. ಸೆಕೆಂಡ್ ರೌಂಡ್, ಟೇಕ್ ಇನ್ ಹ್ಯಾಂಡ್. Relax. Observe your breath. Last round Kapalabhati. Take in hand. Completely exhale. Relax. Observe your breath. ಎರಡು ಕಚ್ಚಿನ ಮುದ್ರ ಇರಲಿ. ಸಹಜವಾದ ಉಸಿರಾಟ, ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತಾ ಇರಿ.
ಎರಡು ಹಸ್ತುಗಳನ್ನು ಉದ್ರಿ, ಕೈಗಳು ಬಿಸಿಯಾಗಿ ಉದ್ರಿ, ಕಣ್ಣು ಪ್ರೆಸ್ ಮಾಡ್ಕೊರಿ, ಕೈಗಳನ್ನ ಬಿಡಿಸಿ ನಿಧಾನವಾಗಿ ಕಣ್ಣುಗಳನ್ನ ತೆರೀತೀರಿ. ಇದಾದ್ಮೇಲೆ ಭ್ರಾಮರಿ ಪ್ರಾಣಾಯಾಮ. ಸೊ ಭ್ರಾಮರಿ ಪ್ರಾಣಾಯಾಮ ಮಾಡ್ಬೋದು. ನೀವು ಎರಡು ರೀತಿ ಮುದ್ರಾ ಮಾಡ್ಕೋಬಹುದು. ಸೊ ಒಂದೇದ್ದು ಈ ರೀತಿ ಚಿನ್ ಮುದ್ರಾ ಅಂತ ಹೇಳ್ತಾರೆ ಇದಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ಕಶ್ಯಪ ಮುದ್ರಾ. ಯಾವ ರೀತಿ ಅಂತಂದ್ರೆ ಮೊದಲು ಇವೆರಡು ಬೆರಳನ್ನು ಫೋಲ್ಡ್ ಮಾಡ್ಕೋರಿ, ನಂತರ ಇವೆರಡು ಬೆರಳಿನ ಮೇಲೆ ಹೆಬ್ಬೆರಳನ್ನ ಲಾಕ್ ಮಾಡ್ಕೋರಿ, ನಂತರ ಈ ರೀತಿ ಎರಡೂ ಕೈಗೂ ಮಾಡೋದು. ಈ ರೀತಿ ಆದರೂ ಮಾಡ್ಕೋರಿ ಅಥವಾ ಈ ರೀತಿ ಆದರೂ ಮಾಡ್ಕೋರಿ. ಸೊ ಈ ರೀತಿ ಕಶ್ಯಪ ಮುದ್ರಾ ಮಾಡೋದ್ರಿಂದ ಸೊ ನೆಗೆಟಿವ್ ಥಾಟ್ಸ್ ಏನೈತಲ್ಲ ಕಡಿಮೆ ಆಗ್ತೈತಿ. ಸೊ ನೀವು ಈ ಮುದ್ರಾದೊಳಗೆ ಈ ಭ್ರಾಮರಿ ಪ್ರಾಣಾಯಾಮ ಮಾಡಕಂದ್ರೆ ಇನ್ನೂ ಬೆನಿಫಿಟ್ ಸಿಗ್ತೈತಿ ನಿಮಗೆ. ಸೊ ಅದಕ್ಕೆ ಈ ರೀತಿ ಆದ್ರೂ ಇಟ್ಕೋರಿ ಅಥವಾ ಈ ರೀತಿ ಆದ್ರೂ ಇಟ್ಕೋರಿ, ನಿಮ್ಗೆ ಯಾವ್ದು ಚಲೋ ಅನ್ಸುತ್ತೆ ಅದು ಮಾಡ್ರಿ. ಸೊ ಭ್ರಾಮರಿ ಪ್ರಾಣಾಯಾಮ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ, ಸೊ ಮೊದಲು ಉಸಿರು ತಗೋತೀರಿ. ಸೊ ಉಸಿರು ತಗೊಂಡು ಹೋಲ್ಡ್ ಮಾಡಿ ನಂತರ ಗಂಟಲು ಮುಖಾಂತರ ಹಮ್ಮಿಂಗ್ ಸೌಂಡ್ ಮಾಡೋದು. ಸೀದಾ ಕೂತ್ಕೋರಿ, ಉಸಿರು ತೆಗೆದುಕೋತೀರಿ. ಈಗ ಪೂರ್ತಿ ಉಸಿರನ್ನು ಹೊರಗಾಕ್ರಿ. ಟೇಕ್ ಇನ್ ಹ್ಯಾಂಡ್, ಫೀಲ್ ಮಾಡ್ಕೊಂತ ಮಾಡ್ರಿ ಏನೇನು ಅನ್ಸಾಕತ್ತೈತಿ ಅಂತೇಳಿ. ಆಮೇಲೆ ಏನು ಉಸಿರು ತಗೋತಿರಲ್ಲ, ಉಸಿರು ತಗೊಂಡ ತಕ್ಷಣ ಒಮ್ಮೆ ಹಮ್ಮಿಂಗ್ ಸೌಂಡ್ ಮಾಡಬೇಡ್ರಿ. ಸೊ ಉಸಿರು ತಗೊಂಡು ಸ್ವಲ್ಪ ಹೋಲ್ಡ್ ಮಾಡಿ ನಂತರ ಹಮ್ಮಿಂಗ್ ಸೌಂಡ್ ಮಾಡ್ರಿ. ಸೊ ಇದನ್ನು ಕೂಡ ನೀವು ಭ್ರಾಮರಿ ಪ್ರಾಣಾಯಾಮನ 5 ಬಾರಿ, 8 ಬಾರಿ, 10 ಬಾರಿ, 15 ಬಾರಿ ಕೂಡ ಮಾಡ್ಕೋಬಹುದು. ಸೊ ನಿಮ್ಮ ಟೈಮ್ ಎಷ್ಟೈತಿ ಅಷ್ಟು ಕೌಂಟ್ ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಟೇಕ್ ಇನ್ ಹ್ಯಾಂಡ್, ಭ್ರಾಮರಿ ಪ್ರಾಣಾಯಾಮ ಮುಂದೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೇಕಂತಂದ್ರೆ, ಸೊ ನೀವು ಉಸಿರು ತಗೊಂಡ ತಕ್ಷಣ ಸೊ ನೋಡ್ರಿ ಎದೆ ಭಾಗ ಮುಂದೆ ಬರ್ತೈತಿ, ಶೋಲ್ಡರ್ ಮೇಲೆ ಹೋಗ್ತಾವು. ಆಮೇಲೆ ಉಸಿರು ಬಿಡ್ತಾ ಹಮ್ಮಿಂಗ್ ಸೌಂಡ್ ಮಾಡ್ಕೊಂತ ಬಂದಂಗೆ ಶೋಲ್ಡರ್ ಡೌನ್ ಹಾಕೋತ ಬರ್ತಾವು. ಸೊ ಅದ್ರ ಕಡೆ ಕೂಡ ಗಮನ ಕೊಡ್ತಾ ಹಮ್ಮಿಂಗ್ ಸೌಂಡ್ ಮಾಡ್ರಿ, ಫೀಲ್ ಮಾಡ್ರಿ. ಟೇಕ್ ಇನ್ ಹ್ಯಾಂಡ್, take in hand, take in hand, ಇದೇ ರೀತಿ ನೀವು 10 ಕೌಂಟು, 15 ಕೌಂಟು, 8 ಕೌಂಟು ಈ ರೀತಿ ಮಾಡ್ಬೋದು. ರಿಲ್ಯಾಕ್ಸ್, ಅಬ್ಸರ್ವ್ ಯುವರ್ ಬ್ರೆತ್. ಹಾಗೆ ಈ ಪ್ರಾಣಾಯಾಮ ಮಾಡಿದ್ರಿ, ಹೆಂಗೆ ಮಾಡಿದ್ರಿ? ಸೊ ಎಲ್ಲೆಲ್ಲಿ ವೈಬ್ರೇಟ್ ಆಯ್ತು, ಗಂಟ್ಲು ಭಾಗದ ಕಡೆ, ಹಲ್ಲು, ನಾಲಿಗೆ, ಮುಖದ ಸ್ನಾಯುಗಳ ಕಡೆ ಏನಾದರೂ ವೈಬ್ರೇಟ್ ಆಯ್ತು ಇಲ್ಲೋ ಅದ್ರ ಕಡೆ ಗಮನ ಹರಿಸ್ರಿ. ರಿಲ್ಯಾಕ್ಸ್ ಆಗಿರ್ರಿ. ಸಹಜವಾದ ಉಸಿರಾಟ. ಮುದ್ರದಿಂದ ಕೈಗಳನ್ನು ಬಿಡಿಸ್ಕೋರಿ, ಎರಡೂ ಹಸ್ತಗಳನ್ನು ಉಜ್ರಿ, ಕಣ್ಣು ಪ್ರೆಸ್ ಮಾಡ್ಕೋರಿ, ಕೈಗಳನ್ನು ಬಿಡಿಸಿ ಕಣ್ಗಳನ್ನ ತೆರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಸೀದಾ ಕುತ್ಕೋತೀರಿ, ಎಡಗೈ ಚಿನ್ಮುದ್ರ ಮಾಡ್ಕೋರಿ,
ತೊಡೆ ಮೇಲೆ ಇಟ್ಕೋರಿ, ಬಲಗೈ ನಾಸಿಕ ಮುದ್ರ, ಇವೆರಡು ಬೆರಳನ್ನು ಫೋಲ್ಡ್ ಮಾಡೋದು. ಸೊ ಇದಕ್ಕೆ ವಿಷ್ಣು ಮುದ್ರ ಕೂಡ ಅಂತಾರ. ಸೊ ನೆಕ್ಸ್ಟ್ ಇದನ್ನ ಕೈ ಬಳಸ್ಕೊಂಡು ಎದಿ ಭಾಗಕ್ಕೆ ಟಚ್ ಮಾಡ್ಕೋಬೇಕು. ಸೊ ಯಾವಾಗಲೂ ಪ್ರಾಣಾಯಾಮ ಮಾಡೋ ಮುಂದೆ ಕೈ ಹೆಂಗಿರಬಾರ್ದ್ರಿ. ಸೊ ಅನ್ಲೋಮ್ ವಿಲೋಮ್ ಇರ್ಬೋದು, ನಾಡಿ ಶೋಧನೆ ಇರ್ಬೋದು. ಸೊ ಈ ರೀತಿ ಆಮೇಲೆ ಇನ್ನೂ ಉಳ್ಕೆದ ಪ್ರಾಣಾಯಾಮಗಳಿದಾವ ಅಂಥವು ಮಾಡ್ಬೇಕಾರೆ ಸೊ ಕೈ ಈ ರೀತಿ ಇಟ್ಕೊಂಡಿರ್ತದ, ನಿಮ್ಮ ಕೈ ಪೇನ್ ಆಗ್ತೈತಿ. ಆಮೇಲೆ ಲಕ್ಷ್ಯ ನಿಮ್ದು ಅಲ್ಲಿ ಕಡೆ ಪೇನ್ ಆಗೋಲ್ಲೇ ಹೋಗ್ತೈತಿ. ಸೊ ನೀವೇನು ಉಸಿರು ತಗೋತೀರಿ, ಉಸಿರು ಬಿಡಕತ್ತೀರಿ, ಅದ್ರ ಕಡೆ ಗಮನ ಇರಂಗಿಲ್ಲ ನಿಮ್ಗೆ. ಸೊ ನಾವು ಯಾವಾಗಲೂ ಪ್ರಾಣಾಯಾಮ ಫೀಲ್ ಮಾಡ್ಕೋತ ಪ್ರಾಣಾಯಾಮನ ಮಾಡ್ಬೇಕ್ರಿ. ಈ ರೀತಿ ಕೈನ ಮುದ್ರಾ ಒಳಗೆ ಮಾಡಿಕೊಂಡು ವಿಷ್ಣು ಮುದ್ರಾ ಅಥವಾ ನಾಸಿಕ ಮುದ್ರಾ ಅಂತಾರೆ, ಈ ರೀತಿ ಮಾಡಿಕೊಂಡು ಕೈ ಒಳಸ್ಕೋರಿ, ಎದೆ ಭಾಗ ಟಚ್ ಮಾಡ್ಕೋರಿ. ಸೊ ನಾವು ಅನ್ಲೋಮ್ ವಿಲೋಮ್ ಪ್ರಾಣಾಯಾಮನ ಮಾಡೋ ಮುಂದೆ ಮೊದಲು ಬಲ ಹೊಳ್ಳೆನ ಕ್ಲೋಸ್ ಮಾಡ್ಕೋಬೇಕು. ಓನ್ಲಿ ಕ್ಲೋಸ್ ಮಾಡ್ಕೋರಿ, ಭಾಳ ಪ್ರೆಸ್ ಮಾಡಕ್ ಹೋಗ್ಬೇಡ್ರಿ. ಈ ಬೆರಳು ರೈಟ್ ಸೈಡ್ ಯೂಸ್ ಮಾಡ್ರಿ, ಈ ಬೆರಳು ಲೆಫ್ಟ್, ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಈ ರೀತಿ ಸೀದಾ ಕುತ್ಕೋರಿ, ಮುಖದಾಗ ನಗು ಇರಲಿ, ಕಣ್ಗಳನ್ನು ಮುಚ್ಚಿರಿ. ಮೊದಲ ಬಲ ಹೊಳ್ಳನ್ನ ಕ್ಲೋಸ್ ಮಾಡ್ಕೋರಿ. ಸೊ ಎಡ ಹೊಳ್ಳೆಂದು ಉಸಿರು ತಗೋತೀರಿ, ಉಸಿರನ್ನ ಹೋಲ್ಡ್ ಮಾಡಿ ಎಡ ಹೊಳ್ಳೆನ ಕ್ಲೋಸ್ ಮಾಡ್ಕೋರಿ. ನಿಧಾನವಾಗಿ ಬಲ ಹೊಳ್ಳೆನ ಓಪನ್ ಮಾಡ್ರಿ. ಸೊ ನೆಕ್ಸ್ಟ್ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕೋದು. ಮತ್ತೆಲ್ಲಿ ಉಸಿರು ಬಿಟ್ರಿ ಅಲ್ಲೇ ಉಸಿರು ತಗೋತೀರಿ. ಬಲ ಹೊಳ್ಳೆಯಿಂದ ರೈಟ್ ಕ್ಲೋಸ್ ಮಾಡ್ಕೋರಿ, ಲೆಫ್ಟ್ ಓಪನ್ ಮಾಡ್ರಿ. ಸೊ ಅಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತೀವಿ. ಬ್ರೀದ್ ಇನ್ deeply, close left, right open, breathe out longer. ಮತ್ತೆ ರೈಟ್ ಸೈಡಿಂದ ಉಸಿರು ತೆಗೆದುಕೊಳ್ಳೋದು. ಬ್ರೀದ್ ಇನ್ deeply, close right, left open, breathe out longer. ಪೂರ್ತಿ ಉಸಿರನ್ನ ಹೊರಗೆ ಹಾಕ್ರಿ. ಬ್ರೀದ್ ಇನ್ deeply, left close, right open, breathe out longer. Breathe in deeply, right close, left open, breathe out longer. Relax. ಸೊ ಈ ರೀತಿ ನೀವು 10 ಕೌಂಟು, 15 ಕೌಂಟು ಅಥವಾ 20 ಕೌಂಟ್ ಮಾಡ್ಬೋದು. ಸೊ 1 ಕೌಂಟ್ ಅಂದ್ರೆ ಎಷ್ಟ್ರಿ ಅಂತಂದ್ರೆ, ಈಗ ನೋಡ್ರಿ, ಬಲ ಹೊಳ್ಳನ್ನ ಕ್ಲೋಸ್ ಮಾಡ್ಕೊಂಡ್ರಿ, ಎಡ ಹೊಳ್ಳೆನ ಉಸಿರು ತಗೊಂಡ್ರಿ, ಆಮೇಲೆ ಕ್ಲೋಸ್ ಮಾಡ್ಕೊಂಡ್ರಿ, ಬಲಕ್ಕೆ ಬಿಟ್ರಿ, ಆಮೇಲೆ ಬಲಕ್ಕೆ ತೊಗೊಂಡ್ರಿ, ಆಮೇಲೆ ಕ್ಲೋಸ್ ಮಾಡ್ಕೊಂಡು ಎಡಕ್ಕೆ ಬಿಟ್ರಲ್ಲ. ಸೊ ಇದು 1 ರೌಂಡ್. ಸೊ ಇಂಥವು ನೀವು 10, 15, 20, 25 ಕೂಡ ಮಾಡ್ಬೋದು. ಸೊ ಪ್ರಾಣಾಯಾಮ ನೀವು ಎಷ್ಟು ಕೌಂಟ್ ನೋಡ್ಕೋರಿ. 10 ಮಾಡ್ತಿದ್ರೆ 10, 15 ಮಾಡ್ತಿದ್ರೆ 10, 15 ಮಾಡ್ತಿದ್ರೆ 15. ಸೊ ಅಷ್ಟಾದ್ಮೇಲೆ ಎರಡೂ ಕೈ ಬಿಡಿಸ್ಕೊಂಡು ಎರಡೂ ಕೈ ಚಿನ್ಮುದ್ರ ಇಟ್ಕೋರಿ, ಕಣ್ಣು ಮುಚ್ಕೋರಿ, ಸಹಜವಾದ ಉಸಿರಾಟ ಇರಲಿ. ಸೊ ಈಗ ನೀವು ಮಾಡಿದ್ದು ಅನುಲೋಮ್ ವಿಲೋಮ್ ಪ್ರಾಣಾಯಾಮ, ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ, ಎಲ್ಲ ನಾಡಿಗಳು ಬ್ಯಾಲೆನ್ಸ್ ಆಗ್ತಾವಿಲ್ಲಿ. ಸಹಜವಾದ ಉಸಿರಾಟ ಇರಲಿ. ಹಾಗೆ ಇವತ್ತು ಯಾವ್ಯಾವ ಪ್ರಾಣಾಯಾಮ ಮಾಡಿದ್ರಿ ನೀವು ಅನ್ನೋದ್ ಕಡೆ ಗಮನ ಕೊಡ್ರಿ. ಕಣ್ಣು ಮುಚ್ಕೊಂಡ್ಮೇಲೆ ಯಾವ್ಯಾವ ಪ್ರಾಣಾಯಾಮ ಮಾಡಿದ್ರಿ ಅದ್ರ ಕಡೆ ಗಮನ ಹರಿಸ್ರಿ. ನಿಮ್ಗೇನು ಅನ್ಸಕತ್ತೈತಿ ಅದ್ರ ಕಡೆ ಗಮನ ಕೊಡ್ರಿ. ಸಹಜವಾದ ಉಸಿರಾಟ. ಮೂಗಿನ 2 ಹೊರಳೆಯಿಂದ ಶ್ವಾಸ ಉಚ್ಛ್ವಾಸ 2 ಬಾರಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. 2 ಹಸುಗಳನ್ನ ಉದ್ರಿ, ಕೈಗಳು ಬಿಸಿಯಾಗಿ ಉದ್ರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಹಾಗೆ ನಮಸ್ಕಾರ ಸ್ಥಿತಿ. 1 ಬಾರಿ ಓಂಕಾರ ಅಂದಮೇಲೆ ಎಂಡ್ ಮಾಡ್ರಿ. ಟೇಕ್ ಇನ್ ಹ್ಯಾಂಡ್.
ರಿಲ್ಯಾಕ್ಸ್. ಮತ್ತೆರಡು ವರ್ಷಗಳು ನೋಡಿದ್ರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಕೈಗಳನ್ನ ಕೆಳಗಿಳಿಸ್ತೀರಿ. ನಗು ಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಥ್ಯಾಂಕ್ ಯು. ಸೊ ಈ ರೀತಿ ಪ್ರತಿದಿನ ಪ್ರಾಣಾಯಾಮ ನೀವು ನಿಮ್ಮ ಕೈಯಾಗ ಐತ್ರಿ. ಟೈಮ್ ಎಷ್ಟು ಅಂತೇಳಿ ನೀವು ಸೆಟ್ ಮಾಡ್ಕೊರಿ. ಅರ್ಧ ತಾಸು ಆಯಿತು ನಿಮ್ಗೆ, ಅಥವಾ 15 ನಿಮಿಷ ಆಯಿತು, 20 ನಿಮಿಷ ಆಯಿತು, ಅಥವಾ 40 ನಿಮಿಷ ಆಯಿತು, ಅದನ್ನು ಸೆಟ್ ಮಾಡಿಕೊಂಡು ನೀವು ಇನ್ನು ಕೌಂಟ್ ಜಾಸ್ತಿ ಮಾಡ್ಕೊತ ಹೋಗಬೇಕು. ಸೊ ಟೈಮ್ ಕಡಿಮೆ ಇತ್ತಂತಂದ್ರೆ 5 ಮಾಡಿರಿ, 8 ಮಾಡಿರಿ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಐತೆ ಅಂತಂದ್ರೆ 10, 15 ಮಾಡ್ಬೋದು, ಅಥವಾ ಇನ್ನೂ ಜಾಸ್ತಿ ಐತಪ್ಪ ನಮಗೆ ಅಂತಂದ್ರೆ ಸೊ ಎಲ್ಲಾನು ನೀವು 20 ಬಾರಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.